ಮಾಡಕ್ಕೆ ಪ್ಯಾನ್ ಬೇಕು, ನಮ್ಮ ಮನೇಲಿ ಇರೋದ್ರಲ್ಲಿ ನಾನೇ ಬ್ರೈನ್ ಇಲ್ಲ ಅನ್ಕೊಂಡಿದ್ದೆ. ಬ್ರೈನ್ ಇಸ್ ನಾಟ್ ಬ್ರೈನಿಂಗ್ ಅಂದ್ರೆ ಇವನ್ ಜೊತೆ ಸೇರಿ ನನಗೂ ಬ್ರೈನ್. ನಾನು ಇಂಗ್ಲಿಷ್ ಅದೇ ಅದೇ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಜಯಣ್ಣ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕುಕಿಂಗ್ ಎಪಿಸೋಡ್ 2. ಸೊ ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಪಾವ್ ಬಜ್ಜಿ ಮಾಡ್ತಾ ಇದೀವಿ. ಪಾವ್ ಬಜ್ಜಿ ಮಾಡೋಕ್ಕೆ ಏನೇನು ಬೇಕು ಅಂತಂದರೆ ಈರುಳ್ಳಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನ ಒಂದು ವಿಶಿಲ್ ಮಾಡಿ ಇಟ್ಕೊಬೇಕು. ಆಮೇಲೆ ಖಾರದ ಪುಡಿ ಬೇಕು. ಮೇನ್ ಪಾವ್ ಬಜ್ಜಿ ಮಾಡೋಕ್ಕೆ ಪಾವ್ ಬೇಕು. ನನ್ನ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್, ಮರ್ತೋಗ್ತಿದೆ. ಸೊ ಮಸಾಲೆಗಳು ಚಾಟ್ ಮಸಾಲೆ ಮತ್ತು ಪಾವ್ ಬಜ್ಜಿ ಮಸಾಲೆ ಬೇಕು, ಆದರೆ ನಮಗೆ ಸಿಗಲಿಲ್ಲ. ಇಟ್ಸ್ ಓಕೆ, ನಾವು ಹಾಗೆ ಮಾಡ್ತೀವಿ, ಹಂಗೆ ಚೆನ್ನಾಗಿರ್ತಿದ್ದು. ನಾನು ಆಲ್ರೆಡಿ ನೈಟ್ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ಅದೇ ಥರ ಈಗ ಮಾಡೋಣ ಚೆನ್ನಾಗಿ. ಕೆವಿನ್ ಬೇರೆ ಇದೆ, ಇಲ್ಲಿದ್ದಾನೆ ಕೆವಿನ್. ಇವತ್ತು ಇವನಿಗೂ ಮೈಕ್ ಕೊಡ್ತೀನಿ. ಇವನು ಇವತ್ತು ನಂಗೆ ಕೋ ಸಪೋರ್ಟಿವ್. ಅವ್ರಮ್ಮ ಕರೆದೆ, ಅವ್ರಮ್ಮ ಬರಲ್ಲ ಅಂದರು, ಅದಕ್ಕೇನೆ ಇಷ್ಟೊತ್ತರೆಗೂ ಅವರೇ ಪಾಪ ಸಪೋರ್ಟ್ ಮಾಡಿದ್ದು. ಹೋಗು, ತಲೆ ಕರೆಕ್ಟಾಗಿ ಮಾಡ್ಕೊಬಾ. ಸೊ ಸ್ಟಾರ್ಟ್ ಮಾಡೋಣ ಆಯಿತಾ? ಬೇಗ ಬೇಗ ಮಾಡೋಣ. ಅವ್ನು ಇವಾಗ ಸ್ಕೂಲಿಂದ ಬಂದಿದ್ದಾನೆ, ಅವ್ನು ತಿನ್ನಕ್ಕೆ ಸ್ನ್ಯಾಕ್ಸು. ಆ್ಯಕ್ಚುಲಿ ನಾವು ಇದಾಗ ಬೆಳಗ್ಗೆ ಮಾಡಬೇಕಾಗಿರೋದು ವೀಡಿಯೋ, ಹಿಂಗೆ ಆಡ್ಕೊಂಡು ಇವಾಗ ಮಾಡ್ತಿದ್ದೀವಿ. ಸೊ ಗ್ಯಾಸ್ ಇದಕ್ಕೆ ಬಟರ್ ಹಾಕ್ಕೋಬೇಕಾಯ್ತಾ? ಸ್ವಲ್ಪ ಬಟರು ಮತ್ತು ಆಯಿಲ್, ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡ್ವಾ, ಈಗ ಬೇಡ ಆಮೇಲೆ. ಸೊ ಬಟರ್ನ ಆಮೇಲೆ ಹಾಕ್ಕೊಂಡ್ರೂ ಆಗುತ್ತೆ, ನಾವು ಲಾಸ್ಟಿಗೆ ಹಾಕ್ಕೊತೀವಿ. ಯೂಟ್ಯೂಬಲ್ಲಿ ಏನೇ ತೋರಿಸಿದ್ರು ಆಲ್ಟರ್ನೇಟ್ ಮಾಡಿ ಮಾಡೋ ವೇವ್ ನಮ್ಮದು. ನನಗೂ ಕೂಡ ರೆಸಿಪಿ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡಿರೋದು. ಸೊ ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಬಿಡುವ. ಲಾಸ್ಟ್ ಟೈಮ್ ಪಾಸ್ತಾ ಮಾಡಿದ್ವಿ, ಅದನ್ನ ಮಾಡೋಣ, ಅದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಿದ್ವಿ ವೈಟ್ ಸಾಸ್ ಪಾಸ್ತಾ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡುವ. ಸೊ ಅದು ಸ್ಮೆಲ್ ಬರ್ತಿದೆ. ನೆಕ್ಸ್ಟ್ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕೋಣ, ಚೂರನ್ನು ತೆಕೊಡು, ಒಂದು ನಿಮಿಷ ತಟ್ಟನ್ನು ಹಾಕ್ತೀನಿ. ಸೊ ನಾವು ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ, ಬಿಕಾಸ್ ನಾವು ಇಲ್ಲಿ 5 ಮೆಂಬರ್ಸಿಗೆ ಮಾಡ್ತಿರೋದು. ಅಕ್ಕ ಏನು ಡಿಸ್ಟರ್ಬ್ ಮಾಡ್ತಾವನ, ಹೇಳ್ತಾ ಇದ್ದಿಲ್ಲ. ಸೊ ಆಯ್ತಾ, ಹ್ಯಾಂಡ್ ವಾಶ್ ಮಾಡ್ಬೇಕು. ನಂಗೆ ಇದೊಂದು ಕೆಟ್ಟ ಅಭ್ಯಾಸ ಇದೆ ಆಯ್ತಾ, ಯಾವಾಗಲೂ ಏನಾರು ಒಂದು ಚೂರು ಇದು ಮಾಡಿದ್ರೆ ಸಾಕು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು. ಸ್ವಲ್ಪ ಇದನ್ನ ಕಲ್ಸ್ಕೊಳ್ಳೋಣ. ಓಕೆ, ಇವನು ಹೇಳ್ತಾನೆ ನೆಕ್ಸ್ಟ್ ಏನು ಮಾಡೋದಂತ. ಬಾ ಈ ಕಡೆಗೆ ಬಾ, ಕಾಣಿಸ್ತಿಲ್ಲ. ನೆಕ್ಸ್ಟು ಹೇಳ್ತಿಂತಾಳು, ನಂಗೂ ಮರ್ತೋಗಿದೆ, ಯೂಟ್ಯೂಬ್ ನೋಡ್ತೀನಿ. ನೆಕ್ಸ್ಟ್ ಟೊಮೊಟೊ ಹಾಕ್ಬೇಕಿದ್ದಾದ್ಮೇಲೆ. ನೆಕ್ಸ್ಟ್ ಟೊಮೊಟೊ, ಈರುಳ್ಳಿ ಬ್ರೌನಿಶ್ ಆಗೋವರೆಗೂ ಹುರ್ಕೋಬೇಕು. ಸೂಪರ್ ಇರ್ತೈತೆ. ರಾತ್ರಿ ಮಾಡ್ಕೊಡಿ, ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಅದು ಈಗಲೂ ಮಾಡ್ಕೊಳ್ಳಿ. ರಾತ್ರಿ ಕಾಲ ಚೆನ್ನಾಗಿ ಇಷ್ಟಿತ್ತು, ಟೇಸ್ಟ್ ಆಗಿತ್ತು ತುಂಬಾ. ಟೊಮೊಟೊ ಹಾಕ್ಬಿಟ್ಟು ಕಲ್ಸ್ಕೊಬರೋಣ, ಏನ್ ಮಾಡೋಣ? ಕಲ್ಸ್ಕೊಳ್ಳೋಣ ಆಯ್ತಾ? ಸೊ ಇವನೇ ನನಗೆ ಎತ್ಕೋ ವಹಿಸ್ಕೊಡ್ತಾನೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದ್ರೆ ಟೊಮೊಟೊ ನೀರನ್ನ ಬಿಟ್ಕೊಂಡ್ರೆ ಬಿಟ್ಕೊಳ್ಳಿ. ಅಂದ್ರೆ ನನಗೆ ಇದೆಲ್ಲ ಇಷ್ಟು ಗೊತ್ತಿಲ್ಲ, ನಾನು ಯೂಟ್ಯೂಬ್ ನೋಡೇ ಮಾಡ್ತಾ ಇರೋದು. ಸೊ 1 ಸ್ಪೂನು ಏನ್ ಹಾಕೊಂಡ್ವಿ ಕೆವಿನ್? ಇವಾಗ 1 ಸ್ಪೂನ್ ಉಪ್ಪು ಹಾಕೊಂಡು, ಉಪ್ಪು ಹಾಕೊಂಡ್ವಿ. ಸೊ ನಮ್ಮನೇಲಿ ಏನೇ ಕುಕ್ ಜಾಸ್ತಿ ಮಾಡಿದ್ರು ಫಸ್ಟ್ ಟೇಸ್ಟ್ ಮಾಡಿ ಹೇಳೋರು ಇವರೇ, ಬಾಸ್. ನಾನೇ ಬಾಸು. ನೀನೇ ಬಾಸು. ಹಾಫ್ ಡೇ ಸ್ಕೂಲಿಂದ ಬಂದ್ಬಿಟ್ಟವ್ರೆ. ಆಕ್ಚುಲಿ ಯಾವಾಗ ಫುಲ್ ಡೇ ಇರ್ತಿತ್ತು, ಇವಾಗ ಏನೋ ಪೇರೆಂಟ್ಸ್ ಎಲ್ಲ ಹೇಳಿ ಬೇಡ, ಎಲ್ಲ ಮಕ್ಳಿಗೆ ಹಾಫ್ ಡೇ ಫುಲ್ ಡೇ ಬರ್ತಾರೆ ಅಂತ ಹೇಳಿ ಹಾಫ್ ಡೇ ಮಾಡ್ತಿದ್ರು. ಆಕ್ಚುಲಿ 4th Saturday, ಸೆಕೆಂಡ್ ಸ್ಯಾಟರ್ಡೇ ಎಲ್ಲ ರಜೆ ಇರ್ತಿತ್ತು. ಈರುಳ್ಳಿ ಸ್ವಲ್ಪ ಬಿಟ್ಬಿಟ್ಕೊಳ್ಳಿ. ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ನೀಟಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದ್ಮೇಲೆ ಖಾರದ ಪುಡಿ ಎಲ್ಲ ಮಸಾಲೆ ಹಾಕೊಂಡು ಬಿಡಬೇಕು. ಸೊ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಕೊಂಡು
ಸ್ವಲ್ಪ ಚಾಟ್ ಮಸಾಲೆ ಹಾಕೋಣ. ನಾವು ಹುಡುಕಿದ್ವಿ ಆಯ್ತಾ ಮಸಾಲೆನ, ಬಟ್ ಅದು ಸಿಗ್ಲಿಲ್ಲ. ಚಾಟ್ ಮಸಾಲೆ ಹಾಕೊಂಡು ಸ್ವಲ್ಪ ಹೊತ್ತು ಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಕೂತ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೊಬರೋಣ. ಅವನು ಅವಾಗಿದ್ದ ಇದು ಒಂದೇ ಚೆನ್ನಾಗೈತೆ, ಅವ್ನು ಚೆನ್ನಾಗಿ ಕಲ್ಸ್ಕೊಬಿಡೋಣ. ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸಿ ಅಕ್ಕ ಮಿಕ್ಸಿಯಲ್ಲಿ ಜಾರ್ ಅಂತ ಹಾಕ್ತೀವಲ್ಲ, ಅದಕ್ಕೆ ಮಿಕ್ಸಿ ಅಂತ ಮಿಕ್ಸಿ ಅದು, ಇದು ಮಿಕ್ಸ್. ಮಿಕ್ಸಿ ಮಿಕ್ಸ್. ಟೊಮೊಟೊ ಗೊಜ್ಜಾಗಬೇಕು. ಇಲ್ಲ ಟೊಮೊಟೊ ಗೊಜ್ಜಾಗಿಲ್ಲ ಅಂದ್ರೆ ಹೇಳ್ತಿರೋದು. ಸ್ಮೆಲ್ ಬರ್ತಾ ಇದೆಯಾ? ಸ್ಮೆಲ್ ಬರ್ತೈತೆ. ಬರ್ತಿಲ್ಲ ಗೈ, ಸುಳ್ಳು ಹೇಳ್ತಾನೆ. ಇವನು ಪೇಡ್ ಆಗ್ತಾರೆ ಆಯ್ತಾ. ಆಮೇಲೆ ಅಲ್ಲಿ ಗೂಗಲ್ ಪೇ ಮಾಡ್ತೀನಿ ಅದಕ್ಕೆ. ನನ್ನ ಹೆಸರು ಗೂಗಲ್ ಪೇ. ಈಗ ಇವನ ಹೆಸರು ಗೊತ್ತಾ? ಗೂಗಲ್ ಮ್ಯಾಪ್ ಅಂತ. ಗೂಗಲ್ ಮ್ಯಾಪ್ ಗೊತ್ತು ಅಂತ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಆಮೇಲೆ ಫೋನ್ ಮಾಡಿ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ನಾವ್ ಇದ್ದಿದ್ದ ಜಾಗದಲ್ಲೇ ಇದ್ರು. ಮತ್ತೆ ವಾಪಸ್ ಬಂದಿರ್ತೀವಿ. ನಾನು ಅವಾಗಿಂದ ಗೂಗಲ್ ಮ್ಯಾಪ್ ಅಂತ ಕರಿತೀನಿ ನಾನು ನನ್ನ ತಮ್ಮ. ಇದು ನೀಟಾಗೆಲ್ಲ ನೀರೆಲ್ಲ ಬಿಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಇದಕ್ಕೆ ಬಂದು ಬಟಾಣಿ ಹಾಕೊಳ್ಳೋಣ. ಬಟಾಣಿ ಅಲ್ಲ, ಆಲೂಗೆಡ್ಡೆ ಮತ್ತೆ ಕ್ಯಾರೆಟ್ ಮಾಡಿದ್ವಾ, ಅದನ್ನ ಹಾಕೊಳ್ಳೋಣ. ಹಸಿರು ಮೆತ್ತೆ ಮತ್ತೆ ಹೋಯ್ತು. ಇದು ಲಾಸ್ಟಿಗೆ ಹಾಕೋಣ. ಸೊ ಇದನ್ನ ಸ್ಮ್ಯಾಶ್ ಮಾಡ್ಬೇಕು ಇವಾಗ. ಸ್ಮ್ಯಾಶ್. ಥ್ಯಾಂಕ್ ಯು, ವೆಲ್ಕಮ್. ಸೊ ಇದನ್ನ ಸ್ಮ್ಯಾಶ್ ಮಾಡೋಣ. ನಿಮ್ ಸ್ಕೂಲಲ್ಲಿ ನಿಮ್ ಫೇವರೇಟ್ ಟೀಚರ್ ಯಾರು? ನನಗೆ ಫೇವರೇಟ್ ಟೀಚರು ಆಲ್ದೆ ಮ್ಯಾಮು. ಆಮೇಲೆ ಅಷ್ಟೇ. ಇದು ಮಿಸ್ ಯಾರು ನೋಡ್ಬಿಟ್ಟು ಏನೋ ಕೇಳಿ ನಮ್ಮನ್ನೇ ಹೇಳಿಲ್ಲ ಫೇವರೇಟ್ ಟೀಚರ್ ಅಂತ ಅಂದ್ರೆ ಏನ್ ಮಾಡ್ತೀಯಾ? ನಿಮ್ಗೆ ಸಿಕ್ಕರ್ಸ್ ನಮ್ಮ ಸಿಸ್ಟರ್ ಕೇಳಿದ್ರೆ ಅದಕ್ಕೆ ನಾನು ಹೇಳ್ದೆ ವಿಡಿಯೋದಲ್ಲಿ ಅಂತ ಹೇಳ್ತೀನಿ. ಸ್ಮ್ಯಾಶ್ ಆಗಬೇಕು. ಬಿಕಾಸ್ ಆಲೂಗೆಡ್ಡೆ ಬಾಯ್ಗೆ ಹಂಗೆ ಸಿಕ್ಕಿದ್ರೆ ಚೆನ್ನಾಗಿ ಅನ್ಸಲ್ಲ. ನನ್ನ ಮೈ ಕಾನೇ ಇಲ್ಲ. ಯಾಕೆ ಸೌಂಡ್ ತುಂಬಾ ಕಮ್ಮಿ ಬರ್ತಾ ಇದೆ ಅಂತ ನೋಡ್ತಾ ಇದೀನಿ. ಸೊ ನಾನು ಈಗ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮೆಲ್ಲೇ ಬರ್ತಿಲ್ಲ ಅಲ್ವಾ? ನಾನ್ ಸ್ಟಾರ್ಟಿಂಗು ಯೂಟ್ಯೂಬಲ್ಲಿ ಇದನ್ನ ಮಾಡಕ್ಕೆ ಅಂತ ನೋಡಿದಾಗ ತರಕಾರಿ ಎಲ್ಲ ತೋರಿಸಿ ತರಕಾರಿ ಪಲ್ಯ ಮಾಡಿದೀನಿ, ಸರ್ಚ್ ಮಾಡಿದೀನಿ ಅಂತ ಮತ್ತೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ದೆ. ನೋಡಿದ್ರೆ ಇದೆಲ್ಲ ಯೂಸ್ ಮಾಡ್ತಾರಂತೆ. ಅಂದ್ರೆ ನಾವು ತಿನ್ಬೇಕಾದ್ರೆ ಅಂಗಡಿಲೆಲ್ಲ ಇದೆಲ್ಲ ಬಾಯಿಗೆ ಸಿಗಲ್ಲ. ಆದ್ರೆ ಇವಾಗ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ನಾನು ಕೆವಿನ್ಗೋಸ್ಕರ. ಅವನೇ ದೊಡ್ಡ ತಿಂಡಿ ಕೊಟ್ಟ. ಹೌದು, ಅವ್ನಿಗೆ ಇವತ್ತಂತಲ್ಲ ದಿನ ಸ್ಕೂಲಿಂದ ಬರೋಷ್ಟ್ರಲ್ಲಿ ಯಾವಾಗಲೂ ಏನೋ ಒಂದು ಸ್ನ್ಯಾಕ್ಸ್ ರೆಡಿ ಇರಬೇಕು. ನೋಡಿ ಇದು ಸ್ಮ್ಯಾಶ್ ಆಯ್ತಾ? ಅಲ್ವಾ ತರ ಆಗೋಯ್ತಲ್ಲ. ಅಲ್ವಾ ಪಲ್ಯ ತರ ಆಗ್ಬಿಟ್ಟು ಇನ್ನೊಂದ್ಸತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡೋಣ. ಉಪ್ಪು ಖಾರ ಲಾಸ್ಟ್ ನೋಡೋಣ. ಬಿಕಾಸ್ ಇದು ಹೆಂಗೆ ಅಂತಂದ್ರೆ ಕುದಿತಾ ಗಟ್ಟಿ ಆಗುತ್ತೆ ಆಯ್ತಾ. ಸ್ವಲ್ಪ ನೀರು ಹಾಕೊಂಡು ಇದು ಮಾಡ್ಕೊಬೇಕು. ಇದನ್ನ ಸೊ ಇದೊಂದು ಕುದಿ ಬರಲಿ, ಆಮೇಲೆ ಇದು ಬೆಣ್ಣೆ ಹಾಕೋಣ. ಹಸಿರು ಮೆತ್ತೆ ಹಾಕೋಣ. ಸೊ ಬಟಾಣಿ ಹಾಕೋಣ. ಬಟಾಣಿ ಹಾಕೊಳ್ಳೋಣ. ಬಟಾಣಿ ಹಾಕೊಳ್ಳೋಣ. ಕೆವಿನ್ ಯಾವಾಗ್ಲೂ ಕೂಡ ಒಂದು ಏನಪ್ಪಾ ಅಂದ್ರೆ ಜೆನ್ಯೂನ್ ಆಗಿರುತ್ತೆ. ಅಂದ್ರೆ ಚೆನ್ನಾಗಿಲ್ಲ ಬೇಕಿತ್ತು ಹಿಂಗೆ ಜೆನ್ಯೂನ್ ಆಗಿ ಹೇಳ್ತಾನೆ
ಸುಮ್ಮನೆ ಸುಮ್ಮನೆ ಹೇಳಲ್ಲ ಅಲ್ವೇನಾ? ಹಾ ಹಾ ಇದೇಂತ ಆಫ್ ಆಗ್ತಿದೆ? ಚಾರ್ಜರ್ ಇತ್ತು ಗೈಸ್. ಸೊ ಇದಕ್ಕೆ ಬೆಣ್ಣೆ ಬೆಣ್ಣೆ ಸ್ವಲ್ಪ ಹಾಕೊಳ್ಳೋಣ, ಬೆನ್ನಿ ಬೆನ್ನಿ ಹಾಕೊಳ್ಳೋಣ, ಬೆನ್ನಿ ಬೆನ್ನಿ ಹಾಕೊಳ್ಳೋಣ, ಬೆನ್ನಿ. ಸೊ ಇದಾಕಿದ್ವಿ ಎಂತದಪ್ಪ, ಬೆಣ್ಣೆ ಹಾಕಿದ್ವಿ, ಬಟರ್ ಹಾಕಿದ್ವಿ, ಸ್ಮೆಲ್ ಬರ್ತದೆ. ಇವಾಗ ಸ್ವಲ್ಪ ಬರ್ತಾ ಇದೆ. ಏನಾಗ್ತಿದೆ? ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಅವಾಗ, ಸ್ವಲ್ಪ ಬರ್ತಾ ಇದೆಯಂತೆ. ಅವಾಗಿಂದ ಬರ್ತಾ ಇದ್ದಿಲ್ಲ, ಇವಾಗ ಅವಾಗ್ಲೇ ಬಂತು ಅಂತ ಅಂದೆ. ಸುಮ್ನಂದ ಸುಮ್ಮನೆ ಸುಮ್ನಂದ. ಸೊ ಇದಕ್ಕೆ ಇನ್ನೊಂಚೂರು ನೀರು ಹಾಕುವ. ನೀರು ಹಾಕ್ಬಿಟ್ಟು ನಾವು ಸ್ವಲ್ಪ ಉಪ್ಪು ಖಾರ ಅದನ್ನೆಲ್ಲ ಹಾಕಿ ಬಿಡೋಣ, ಆಯ್ತಾ? ನೀರು ತಗೋತೀನಿ ಸ್ವಲ್ಪ. ಒಂದು ಗ್ಲಾಸ್ ನೀರು ಹಾಕಿದ್ದೀನಿ, ಆಯ್ತಾ? ಬಿಕಾಸ್ ಅದು ಕುದ್ದಿ ಕುದ್ದಿ ಏನಾಗುತ್ತೆ, ಅದು ಗಟ್ಟಿ ಆದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನೆನ್ನೆ ನಾನು ಹಂಗೆ ಮಾಡಿದ್ದು, ಸ್ವಲ್ಪ ಮಾಡಿದೆ. ಅದ್ರ 4-5 ಮೆಂಬರ್ಸ್ ತಿಂದಿದ್ದೀವಿ ನಾವು ನೆನ್ನೆ. ಸೊ ಚೆನ್ನಾಗಿ ಕುದ್ದಿ. ಟೆನ್ ಯಾರು ಹೇಳ್ತೀವಿ? ಒಂದು ನಿಮಿಷ. 10 ಯಾರ್ಯಾರಪ್ಪ? ಆಂಟಿ, ನೀವು, ಕೆಜಿ, ಅಪ್ಪ, ನಾನು, ಅಂಕಲು. 6 ಅಷ್ಟೇ ಕಣೋ ಕೆವಿನ್. 6 members. ಯಾರು ಇದ್ರು ನೆನ್ನೆ? ಯಾರು ಇರ್ಲಿಲ್ಲ ನಂಬಿಟ್ರೆ. ಕೆವಿನಿಗೆ ಪಾಪ ಟೆಸ್ಟ್ ಇತ್ತು, ಟೆಸ್ಟ್ ಬಂದು ಸುಸ್ತಾಗಿದ್ದಾನೆ ಅಲ್ವಾ, ಸುಸ್ತಾಗಿದೆ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಡ್ತಾ ಇರೋದು. ಕುದಿಲ್ಲ. ಸ್ವಲ್ಪ ಕಸ್ತೂರಿ ಮೆಥಿ ಆಗೋಣ. ಸ್ಮೆಲ್ ಚೆನ್ನಾಗಿ ಬರ್ತದೆ ಅಲ್ವಾ? ನಾನು 10 ರೂಪಾಯಿ ನಾಟಕ ಮಾಡು ಅಂದೆ ಅವನಿಗೆ. ಶಬ್ಬಾಷ್ ಕಣೋ, ಸತ್ಯರಾಜ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟ. ಅಣ್ಣ ನಾನು 10 ರೂಪಾಯಿಗೆ ನಾಟಕ ಮಾಡಿದೆ ಅಂದ್ರೆ, ಇಲ್ಲ ನಾನು 100 ರೂಪಾಯಿಗೆ ನಾಟಕ ಮಾಡಿದೆ ಅಂತ. ಮಲ್ಕಳಿ ಸಿ, ನಮ್ ಟೇಸ್ಟ್ ಕೆವಿನ್ ಇದಾರೆ, ಅಣ್ಣ ಇದಾರೆ, ತಿಂತಾರೆ. ಮಂಕಳಿ ಯಾ ಪವನ್ ಅಣ್ಣ ಗಾಯ್ಸ್, ಅದೊಂದು ಗಾಯ್ಸ್, ಅವರು ಹೇಗೆ ಅಂತಂದ್ರೆ, ನಾವು ಮುದ್ದತ್ತಿಗೆ ಹೋದಾಗ ನಮ್ ಜೊತೆ ಡ್ರೈವರ್ ಆಗಿ ಬಂದಿರ. ಯಾಕಂದ್ರೆ ಅವ್ರಿಗೆ, ನೀವು ಕಾರ್ ತಗೊಂಡು ಎಷ್ಟು ದಿನ ಆಯ್ತು ಕೆವಿನ್? ನಾವು ಕಾರ್ ತಗೊಂಡು 1 ವರ್ಷ ಆಗೈತೆ. 1 ವರ್ಷ ಆಗ್ತಾ ಬಂತು, ಆಯ್ತಾ? ನಿಮ್ಮ ಅಪ್ಪನ ಕಾರ್ ಡ್ರೈವಿಂಗ್ ಬರುತ್ತಾ ಕೆವಿನ್? ನಮ್ಮ ಅಪ್ಪನ್ಗೆ ಇನ್ನೂ ಕಾರ್ ಓಡ್ಸಕ್ ಬರ್ತಾ ಇರ್ಲಿಲ್ಲ. ಅದಕ್ಕೆ ಯಾಕೆ ಕೆವಿನ್ ನಿಮ್ಮ ಅಪ್ಪ ಕಾರ್ ತಗೊಂಡ್ರು? ಸುಮ್ನೆ ನಿಲ್ಸಕ್ಕ? ಸುಮ್ಮನೆ ನಿಂಚಕ್ಕೆ. ನಮ್ಮ ಅಣ್ಣ ಹೆಂಗೆ ಅಂದ್ರೆ ಕಾರ್ ಕಲಿಯಕ್ ಮಾತ್ರ ಹೋಗ್ತಿಲ್ಲ, ತಗೊಂಡ್ ಸುಮ್ನೆ ನಿಲ್ಸ್ಕೊಂಡಿದಾರ ಅಷ್ಟೇ. ಏನಾರ ಟ್ರಿಪ್ ಕೊಡಕ ಬರೀ ಓಡ್ಸ್ಕೊಂಡು ಹೋಗಕ್ಕೆ ಅಷ್ಟೇ. ಟ್ರಿಪ್ ಹೋದಾಗ ಬೇರೆಯವ್ರನ್ನ ಕರೆದು ಓಡಿಸ್ಕೊಂಡು ಹೋಗಕ್ಕೆ. ನೋಡಿ ಗೈಸ್, ಯಪ್ಪ ಚೆನ್ನಾಗಿ ಕುಡಿತೈತೆ. ಈ ಸ್ಪೆಕ್ಸ್ ಹಾಕೊಂಡಿರೋದಿಲ್ಲ, ಇದೊಂದು ಪ್ರಾಬ್ಲಮ್. ಉಫ್ ಅಂತ ಸ್ವಲ್ಪ ಹೊಗೆ ಎಲ್ಲ ಮುಖಕ್ಕೆ ಬರುತ್ತೆ. ಸೊ ಇಲ್ಲಿ ನೋಡಿ, ಇಷ್ಟು ತಿಕ್ಕ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದಕ್ಕೆ ಇವಾಗ ಖಾರ, ಉಪ್ಪು ಖಾರ ನೋಡೋಣ. 1 ನಿಮಿಷ. ಅಣ್ಣ ಬನ್ನಿ ನೋಡಿ. ಅದೆಲ್ಲ ಸುಮ್ಮನೆ ಗೇಲಿ, ಅದೆಲ್ಲ ಸೀರಿಯಸ್ ಆಗಿ ತಗೊಂಬಾರ್ದು. ಬರೋಣ.
ಎಲ್ಲ ಕುದೀತಿದೆ. ಅಣ್ಣ ಅಂದ್ರೆ ಇದು ಫಸ್ಟ್ ಟೇಸ್ಟ್ ನೋಡೋದ್ ಬೇಡ್ವಾ ಹೆಂಗಿದೆ ಅಂತ. ಖಾರ ಇವ್ರು ನನ್ನ ಪ್ರೊಫೆಷನಲ್ ಅನ್ಕೊಬಿಟ್ಟಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ನೋಡಿ ಯೂಟ್ಯೂಬ್ ಅಲ್ಲೇ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಕಷ್ಟ. ಖಾರ ಇಲ್ಲ ಗಾಯ್ಸ್. ಅಕ್ಕ ಫಸ್ಟ್ ಹೇಳಿದ್ರು ಖಾರ ಪುಡಿದು ಅಷ್ಟು ಖಾರ ಇರಲ್ಲ, ಜಾಸ್ತಿ ಹಾಕೊಂಡು. ಸೊ ತುಂಬಾ ಈಸಿ ಪಾವ್ ಬಜ್ಜಿ ಮಾಡೋದು. ಹೆವಿ ಹೆವಿ ಈಸಿ. ಹಿಡ್ಕೋ ಕೆವಿ. ಸಣ್ಣಗೆ ಇವಾಗ ಪ್ರ್ಯಾಂಕ್ ಮಾಡೋಣ. ಅದೇ ಒಂದು ಹಿಂಗೆ ಇತ್ಕೊಂಡೋಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಆಯ್ತಾ. ಸುಮ್ಮನೆ ಗಟ್ಟಿ ಆಯ್ತೀನೋ. ಕ್ಯಾಪ್ ಕ್ಲೋಸ್ ಮಾಡ. ಓಕೆ, ವೇರ್ ಇಸ್ ಕ್ಯಾಪ್? ವೇರ್ ಇಸ್ ಕ್ಯಾಪಾ? ಸೊ ಈಗ ಅಣ್ಣಂಗೆ ಫಸ್ಟ್ ಟೇಸ್ಟ್ ಕೊಡೋಣ. ಉಪ್ಪು ಮಾಡಿದ್ದೀನಿ, ಕೊಡೋಣ ತಾಳೆ. ಉಪ್ಪಿದೆ ಗಾಯ್ಸ್ ಆಯ್ತಾ. ಬಾಕಿ ಟೇಸ್ಟ್ ನೋಡಿ. ಹೇಗೈತೆ? ದಯವಿಟ್ಟು ಎತ್ಕೋಗ್ಬಿಡ್ತು. ಪಾವ್ ಬಜ್ಜಿನ ಅದು ಅಣ್ಣಂಗ್ ಮಾತೇ ಬರ್ತಿಲ್ಲ. ಇರೋ ನೀರು ಕುಡಿತೀನಿ. ಪಾಪ ಪ್ರ್ಯಾಂಕ್ ಆಗ್ಬಿಟ್ರು ನಮ್ಮಣ್ಣ. ಯಾಕಂದ್ರೆ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದೀವಿ, ಅದಕ್ಕೆ ಉಪ್ಪು ಸ್ಪೂನಲ್ಲಿ ಮಾತ್ರ ಸೋಕ ಆಗ್ಬಿಟ್ಟಿದ್ದಾರೆ. ಸೋಟ ಹೋಗ್ಬಿಟ್ಟಿದ್ದಾರೆ. ಹೆಂಗಿತ್ತು ಅಣ್ಣ? ದಯವಿಟ್ಟು ಹೋಗಿ. ಅವ್ರು ಹೇಳೋಷ್ಟು ಕೆಟ್ಟಾಗಿಲ್ಲ ಪಾಪ, ಅವ್ರಿಗೆ ಹಿಂಗೆ ಕಟ್ಟಿದ್ದು. ಸರಿ ಈಗ ಸರ್ವ್ ಮಾಡೋಣ ಬನ್ನಿ. ಪ್ಯಾನಲ್ಲಿ ಪಾವ್ನ ಬಿಸಿ ಮಾಡ್ಕೊಂಡ, ಮೀನ್ಸ್ ಬ್ರೆಡ್ನ. ಓಕೆನಾ? ಎರಡು ಬ್ರೆಡ್ ಹಾಕೊಳ್ಳೋಣ. ಎರಡು ಸಾಕಾ? ಸರಿ, ಅವ್ನು ಮಾತಾಡ್ತಾನೆ, ಒಂದು ನಿಮಿಷ ಅಷ್ಟನ್ನು ಬಿಸಿ ಮಾಡ್ಕೊಡ್ತೀನಿ. ಒಂದು ಪ್ಯಾನಲ್ಲಿ ಒಂದು ಬ್ರೆಡ್ ಹಾಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಬೆಣ್ಣೆನ ಇದು ಮಾಡಿಬಿಟ್ಟು ಅದು ತವಾಗೆ ಈ ಥರ ಬೆಣ್ಣೆನ ಸವರ್ಬೇಕು. ಸವರ್ಬಿಟ್ಟು ಆದ್ಮೇಲೆ ಬ್ರೆಡ್ ಹಾಕೋದು. ಅಲ್ಲಿ ವೆಲ್ಕಮ್. 60 rupees 40 rupees. 40 rupees ಇದು. ಈ ಬನ್ನು 6 ಬನ್ನಿಗೆ 40 rupees. ನಿಮ್ಗೆ ಈ ಥರ ಬನ್ನಿಲ್ಲ ಅಂದ್ರೆ ನಾರ್ಮಲ್ ಆಗಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನ ಯೂಸ್ ಮಾಡಿ. ಸೊ ಈ ಬನ್ನ ಈ ಥರ ಮಧ್ಯೆ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಬಂದ್ಬಿಡ್ಬೇಕು ಈ ಥರ. ಸರಿ, ಕಟ್ ಆಗಲಿಲ್ಲ, ಸಾರಿ. ಸೊ ಇದು ಬಿಸಿ ಆದ್ಮೇಲೆ ಸುಡ್ತೀವಿ ಗೈಸ್. ಹೀಟ್ ಮಾಡ್ಕೊಳ್ಳೋಣ.
ಸೊ ಈ ಟೈಪ್ ಈಗ ಸರ್ವ್ ಮಾಡೋದು. Actually, ಅಣ್ಣ ಅವರು ಮನೆ ಶಿಫ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಈ ತರ ಮೆಸ್ಡ್ ಅಪ್ ಆಗಿದೆ ಸ್ವಲ್ಪ ಅಷ್ಟೇ. ಎಲ್ಲಿಗೆ ಹೋಗ್ತಿದ್ದೀರಾ ಮನೆ ಖಾಲಿ ಮಾಡಿ ಮಿಸ್ಟರ್ ಕೆವಿನ್? ನಾನು ಮನೆ ಖಾಲಿ ಮಾಡ್ಕೊಂಡೆಲ್ಲ ಕೆಳಗಡೆ ನಮ್ಮ ಮನೆ ಪಕ್ಕನೇ ಬರ್ತಾ ಇದ್ದಾರೆ. ಓಕೆ, ಸೊ ಈ ಪ್ಲೇಟಲ್ಲಿ ಸರ್ವ್ ಮಾಡೋಣ. ಅದು ಆಕ್ಚುಲಿ ಬಂದು ಕಿತ್ತೋಗ್ಬಿಡ್ತು. ಇಟ್ಕೋ ಕೆವಿನ್, ಇದು ಇಟ್ಕೋ. ಸೈಡಿಗೆ ಇವಾಗ ಏನು ಹೇಳಿದ್ರು ಅಂತ ಗೊತ್ತಾ? ಇವಾಗ ಪಾವ್ ಬಜ್ಜಿನ ಸೈಡಲ್ಲಿ ಹಾಕೊಳ್ಳೋಣ ಅಂದ್ರು ನಮ್ ಸಿಸ್ಟರು. ಜಾಗ ಬಿಡು. ಚೆನ್ನಾಗಿದೆ, ಸೂಪರ್ ಆಗಿದೆ. ಆಗುತ್ತಲ್ಲ ಆಗ್ಲೇ ಇವಾಗ ಪಾಪ ಸತ್ಯರಾಜ್. ನನಗೆ ಪಾವ್ ಭಾಜಿ ತಿಂದ ಅಭ್ಯಾಸ ಇಲ್ಲ, ಇದೆ ಫಸ್ಟ್ ಟೈಮ್ ತಿಂತಾ ಇದೀನಿ. ಏನು ಚೆನ್ನಾಗಿದೆ. ಗೈಸ್, ಇವ್ರಿಗೆ ಏನ್ ಗೊತ್ತಾ, ಇವ್ರ ಹತ್ರ ಬೇರೆ ಪಾಸ್ಪೋರ್ಟ್ ಬೇರೆ ಇದೆಯಂತೆ. ದುಬೈಗೆ ಹೋಗಿಲ್ಲ, ಇದು ದುಬೈನಲ್ಲಿ ಸಿಗೋದು, ಮುಂಬೈಯಲ್ಲಿ ಸಿಗೋದು ಇದು. ಸೊ ಕೇಳೋಣ ಏನಣ್ಣ? ಹಾ ಹೌದು, ಅದು ಹಾಕ್ಬೇಕಿತ್ತು. ಅಯ್ಯೋ ಮರ್ತೋಗ್ಬಿಟ್ಟ. ಅದು ಪಾವ್ ಬಜ್ಜಿ ಕೊಡಲ್ಲ, ವಡ ಪಾವ್ ಕೊಡ್ತಾರೆ. ಸೊ ಈ ವಿಡಿಯೋ ಇಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್ ಹೇಳು ಕೆವಿನ್. ಲವ್ ಯು. ಅವನ ಹೈಟ್ ಕರೆಕ್ಟ್ ಆಗಿಲ್ಲ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್.